ನನಗೆ ಮೂರ್ತಿಯವರು ಮಾತನಾಡುವಾಗ 7 ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಫೋಟೋ ಹಿಡಿದಿದೆ. ನೀರು ಕೊಡ್ರಿ, ಅಲ್ಲ ಏನಾಗಿಲ್ಲ, ನೀರು ಕೊಡ್ರಿ. ರೈಲ್ವೆ ಸ್ಟೇಷನ್ನಿಂದ ಇಳಿದು ಬರುವಾಗ ಅವರು ಫೋಟೋ ನೋಡಿದ್ರಂತ. ಅವರು ಎಲ್ಲ ಫೋಟೋ ನೋಡಿ ಭಾರಿ ಖುಷಿ ಆಗ್ಯಾರ. ಧಾರವಾಡದಾಗ ಇವರೆಲ್ಲ ಫೋಟೋ ಹಾಕ್ತಿದ್ರು. ಈ ಕಳೆದ 45 ವರ್ಷದಾಗ ಆ 7 ಫೋಟೋ ಏನು ಹಾಕ್ಯಾರಲ್ಲ, ಅದ್ರಾಗ 4 ಮಂದಿ ಇಲ್ಲೇ ಧಾರವಾಡದಾಗ ಇಲ್ಲೇ ಅಡ್ಡಾಡ್ತಿದ್ರು. ಬೇಂದ್ರೆ ಅವರು, ನಮ್ಮ ವಿ.ಕೆ. ಗೋಕಾಕ್ ಅವರಿಗೆ, ಕಾರ್ನಾಡ್ ಅವರಿಗೆ ಸಂಭಾಗ ಹೆಚ್ಚಿಗೆ ಅಡ್ಡಾಡ್ತಿದ್ರು. ಈ 4 ಜನ ನಮ್ಮ ಧಾರವಾಡದಾಗ ಅಡ್ಡಾಡ್ತಿದ್ರು. ಅದು ನಮ್ಮ ಧಾರವಾಡ. ಇವತ್ತ ನಮ್ಮ ಲೋಹಿತ್ ಅವರು ಮಂತ್ರಿಗಳು ಈ ಸುವರ್ಣ ಸಂಭ್ರಮಕ್ಕೆ ಬಂದಾರ ಅನ್ನೋದು ಈ ಅವಕಾಶ ತಗೊಂಡು ಇವರಿಗೆ ತಿಳ್ಬೇಕಾಗಿ ಹೇಳೋಣ ಅಂತೇಳಿ ಧಾರವಾಡದ ಬಗ್ಗೆ ನಾವು ಕೂಡುವಾಗ ಭಾಳ ಮಾತಾಡ್ತೀವಿ. ನಿಜ ಪರಿಸ್ಥಿತಿ ಹೆಂಗೈತಿ ಅಂದ್ರೆ, ನಮ್ಮ ಧಾರವಾಡದಾಗ ಏನು 5 ಚಿತ್ರಕಲಾ ಶಾಲೆಗಳಿದ್ವು. ಅದರೊಳಗೆ 2 ಈಗಾಗಲೇ ಬಂದಾಗ್ಯಾವು. ಸರಸ್ವತಿ ಕಲಾ ಶಾಲೆ ಬಂದಾಗ್ಯದ, ಸೃಜನಾ ಬಂದಾಗ್ಯದ, ಭಾರತೀಯ ಕಲಾ ಕೇಂದ್ರ 10, 12, 15 ಮಾತ್ರ ವಿದ್ಯಾರ್ಥಿಗಳನ್ನು ಹೊಂದಿದೆ. ಆಲ್ಬಾನಿ ಕಲಾ ಶಾಲೆ ಇನ್ನಿಷ್ಟು ಹೆಚ್ಚಿಗೆ ಇರಬಹುದು. ನಿಮ್ಮ ಸರ್ಕಾರಿ ಚಿತ್ರಕಲಾ ಮಹಾವಿದ್ಯಾಲಯ ಹಂಗಿಂದು ಮಾಡಿ ಇನ್ನು ಪೂರ್ಣ ಬಂದಾಗಿತ್ತು ಅಂತೇಳಿ ಶಿಕ್ಷಕರ ಹಿಡ್ಕೊಂಡ್ಬಂದು ದಾಖಲೆಗಳ ನೀವು ಸಂಖ್ಯೆ ಪೂರ್ಣ ಮಾಡೋದಕ್ಕೆ ಪ್ರಯತ್ನ ಮಾಡಿ ಈ ಸಂಸ್ಥೆಯನ್ನು ಇನ್ನೂ ಇಷ್ಟು ಜೀವಂತವಾಗಿ ಇರಿಸಿದ್ದೇವೆ. ನಮ್ಮ ಧಾರವಾಡದಂತಲ್ಲೇ ಎಲ್ಲ ಕಲಾಶಾಲೆಗಳು ಬಂದಾದ್ರೆ, ಕಲಾಶಾಲೆಗಳು ದೇಶದಲ್ಲೇ ಬಂದಾಗ ನಿಮಗೆಲ್ಲರಿಗೂ ಆಶ್ಚರ್ಯ ಅನಿಸ್ತದೆ. ಕಲಾ ಕಲಿಯುವಂತ ಇನ್ಸ್ಟಿಟ್ಯೂಷನ್, ಸಂಸ್ಥೆಗಳು ಹಂಗೆ ಎತ್ತರಕ್ಕೆ ಹೊಂಟಾವು. ನೀವು ಗಮನಿಸಿದ್ದೀರಿ ಅಂತ ಭಾವಿಸ್ತೇನೆ. ನಾನೊಬ್ಬ ನನ್ನ ಸ್ನೇಹಿತರ ಜೊತೆ ಮಾತಾಡ್ತಾ ಇದ್ದೀನಿ. ಅದಾದ್ಮೇಲೆ ಪ್ರೊಫೆಸರ್ ಸಿ ಕಟ್ಟಿದ್ದೀನಿ. ಅವರು 2 ಸಲ ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದರು. ಅವ್ರಿಗೆ ಫೋನ್ ಮಾಡಿ ನಾನು ಕ್ರಾಸ್ ಚೆಕ್ ಮಾಡ್ಕೊಳ್ಳೋದಕ್ಕೆ ಮಾತಾಡಿದ್ರು. NEP ಸದಸ್ಯರಾಗಿದ್ದರು. ಅವರು ಹೆಚ್ಚು ಮಾಹಿತಿ ಇರ್ತದೆ ಅಂತ ಫೋನ್ ಮಾಡಿದೆ. ಈ ಕನ್ಫರ್ಮ್ ದ ಇನ್ಫಾರ್ಮೇಶನ್. ಕೆಲವು ಖಾಸಗಿ ಶಾಲೆಗಳವು, ಸಂಸ್ಥೆಗಳಿವೆ, ಪರ್ಫಾರ್ಮಿಂಗ್ ಆರ್ಟ್ಸ್ಗೆ, ಫೈನ್ ಆರ್ಟ್ಸ್ಗೆ. You know what is the fees that are charged? ಮುಂಬೈನಲ್ಲಿರ್ತಕ್ಕಂಥ ಒಂದು ಕಲಾಶಾಲೆ, the fees they charge is 30 lakhs per year. 30 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಆ ಕಲಾಶಾಲೆಯವರು ಚಾರ್ಜ್ ಮಾಡ್ತಾರೆ.
whether it is for performing art, whether it is fine art, whether it is for a very specific music. ಅಂದರೆ ಇದನ್ನು ಕಲಿಯುವಂಥ ಆಸಕ್ತಿ ಇರುವುದು ಅಥವಾ ಇದಕ್ಕೆ ಮಹತ್ವ ಕೊಡುವವರು ಇದ್ದಾರೆ, ಇದಕ್ಕಾಗಿ ಹಣ ಖರ್ಚು ಮಾಡೋರು ಇದ್ದಾರೆ. ಆದರೆ ನಾವು ಏನು ಮಾಡ್ತಾ ಇದ್ದೀವಿ ಈಗ ಅಂದರೆ, ನಮಗೆ ಗೊತ್ತೈತಿ ಈಗ ಡ್ರಾಯಿಂಗ್ ಟೀಚರ್ನ ನಾವು ಯಾರು ರಿಕ್ರೂಟ್ ಮಾಡೋಂಗಿಲ್ಲ. ಹಾಗಾಗಿ ದೇರ್ ಆರ್ ನೋ ಜಾಬ್ ಅಪರ್ಚುನಿಟೀಸ್ ಫಾರ್ ಎನಿ ಆರ್ಟ್ ಟೀಚರ್. ಕೆಲವು ಕಡೆ ಈಗ ಈ ಫ್ಯಾಬ್ರಿಕ್ ಡಿಸೈನರ್ಸ್ ಏನದ ಅಲ್ಲಿ ಕಲೆಗೆ ಒತ್ತು ಕೊಟ್ಟು ಕೆಲಸ ಮಾಡೋರು, ದೇ ಆರ್ ಇನ್ ಸರ್ಚ್ ಆಫ್ ಗುಡ್ ಆರ್ಟಿಸ್ಟ್. ವೆರಿ ಲಿಮಿಟೆಡ್ ಸ್ಕೋಪ್, ಎಂಪ್ಲಾಯ್ಮೆಂಟ್ ಸ್ಕೋಪ್. ಅದಕ್ಕೆ ಇದಕ್ಕನ್ನ ಮಹತ್ವ ಕೊಟ್ಟು ಕಲಿತವ್ರಿಗೆ ಒಂದು ಬೇರೆ ಅಪಾರ್ಚುನಿಟಿ ಇರಲೇಬೇಕು. What should be that opportunity? How we can get that in this new market arena? ಅದನ್ನು ನಾವು ಗಮನಿಸಿ ಚಿಂತನೆ ಮಾಡಿ ನೀವು ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಮೂಲಕ ಬರಬೇಕು. ಹೃದಯದಿಂದ ವೆಂಕಟಪ್ಪ ಗ್ಯಾಲರಿ ನನ್ನ ಪೋರ್ಟ್ಫೋಲಿಯೋದ ಆಧೀನದಲ್ಲಿ ಬರ್ತದೆ, ನನ್ನ ಇಲಾಖೆ ಕಾರ್ಯವ್ಯಾಪ್ತಿಯೊಳಗೆ ಬರ್ತದೆ. ಥ್ರೂ ದ್ಯಾಟ್ ಐ ಕ್ಯಾನ್ ಮೇಕ್ ಸಮ್ ಆಕ್ಟಿವಿಟೀಸ್ ಆರ್ ಟೇಕ್ ಸಮ್ ಡಿಸಿಷನ್ಸ್ or make government move towards that with that possible opportunity. ಅದಕ್ಕೆ ನಾನು ಮೂರ್ತಿಯವರಿಗೆ ನೇರವಾಗಿ ಹೇಳಬೇಕು ಬಯಸ್ತೀನಿ, ಮೂರ್ತಿಯವ್ರನ್ನೂ ಒಳಗೊಂಡಂತೆ ನೀವು ಧಾರವಾಡದವ್ರನ್ನೂ ಹಿಡ್ಕೊಂಡು ರಾಜ್ಯದ 11 ಜನ ಸಂಘರ್ಷ ಮಾಡ್ಯಾರ. ಇದನ್ನು ನಾವು ಗೆದ್ಕೋತೀವಿ, ತಗೊಂಡು ಬರ್ತೀವಿ, ಮಾಡಿಸ್ತೀವಿ ಅನ್ನುವ ಛಲದಿಂದ ಸರ್ಕಾರಕ್ಕೆ ಬನ್ನಿ. ನಾನು ವೆಂಕಟಪ್ಪ ಗ್ಯಾಲರಿಗೆ ಸಂಬಂಧಿತ ಇರುವಾಗ, ಆ ದೇವಿಕಾ ರಾಣಿ ಎಸ್ಟೇಟ್ ಸಂಬಂಧಿತಲ್ಲಿರುವಾಗ ಯಾವುದಾದ್ರೂ ಒಂದು ವಿಶೇಷ ರೀತಿಯ ನಿರ್ಣಯವನ್ನು ತೆಗೆದುಕೊಳ್ಳೋದಕ್ಕೆ ನಾವು ಚಿಂತನೆ ಮಾಡೋಣ. ಬಹುಬೇಗ ಬನ್ನಿ. ಈ ತಿಂಗಳ, ಮುಂದಿನ ತಿಂಗಳ 3 ದಿನ ನೀವು ಬಂದರೆ ಅಂದರೆ ಒಂದು 2 ತಾಸುಕೊಂಡು 3 ತಾಸುಕೊಂಡು ವಿಲ್ ಸಿಟ್ ಅಂಡ್ ಡಿಸ್ಕಸ್. ನಾವು ನೀವು ಕೂಡಿ ಒಂದು ಹೊಸ ವ್ಯವಸ್ಥೆಗೆ ಕೈ ಜೋಡಿಸೋಣ. ಅಂದರೆ ಧಾರವಾಡದಾಗ ಸರ್ಕಾರಿ ಚಿತ್ರಕಲಾ ಮಹಾವಿದ್ಯಾಲಯ ಏನು ಸುವರ್ಣ ಸಂಭ್ರಮ ಮಾಡ್ತಾ ಇದೆ, ಆ ಸುವರ್ಣ ಸಂಭ್ರಮ ಸಾರ್ಥಕ ಆಯ್ತು ಅಂತೇಳಿ ನೀವು ತಿಳ್ಕೊಬೇಕು. ಇಲ್ಲದೆ ಹೋದರೆ ಅವು ಹಳೆ ಹುಡುಗರು ಕೂಡಿ ಒಂದು 5 ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದಿಷ್ಟು ಡ್ರಾಯಿಂಗ್ ತೆಗಿಸಿ ನೀವೇ ಹಿಡ್ಕೊಂಬಂದು ತೋರಿಸಿದಾಗ ಮಂದಿ ನೋಡಿ ಅದು ನೀವು ಇದು ಬೆಸ್ಟ್ ಐತಿ ಅಂತ ಹೇಳ್ತಿರ್ತೀರಿ. ಅದನ್ನು ನೀವು ಎಕ್ಸ್ಪ್ಲೇನ್ ಮಾಡುವಾಗ ನಾವು ಮುಂದೆ ಹೋಗ್ಬಿಟ್ಟಿರ್ತೀವಿ. ಅಂದರೆ ದಟ್ ಇಸ್ ದಿ ಟೈಪ್ ಆಫ್ ಇಂಟ್ರೆಸ್ಟ್ ವಿ ಇವೆಂಟ್ಸ್ ಇನ್ ದಿಸ್. ಆ ಕಾರಣಕ್ಕೆ ಈ ಒಂದು ಸುವರ್ಣ ಸಂಭ್ರಮವನ್ನು ಅರ್ಥಪೂರ್ಣವಾಗಿ ತಿಳ್ಕೊಂಬರಿ. ಲೋಹಿತ್ ನಾಯ್ಕರ್ ಅಂತವ್ರು ಯಾರು ನಾವು ಮಾಡಲಿಲ್ಲ ಅಂದರೆ ನೋಡ್ರಿ, ನಾವು ಕೊಟ್ಟು 15 ದಿವಸ ಆಯ್ತು, 1 ವಾರ ಆಯ್ತು, 1 ತಿಂಗಳಾಯ್ತು, 2 ತಿಂಗಳಾಯ್ತು, ಮತ್ತೆ ಕರಿತೇನೆಂದು ಕರೆದಿಲ್ಲ ಅಂಥೇಳಿ ಯಾರೋ ಒಬ್ರು ಇನ್ನೋರು ಬೇಕಲ್ಲ. ನೀವು 11-12 ಬಂದು ಬರ್ರಿ, ನಾವು ಕುಂತು ವಿಚಾರ ಮಾಡಿ ಆ ಒಂದು ನಿರ್ಣಯವನ್ನು ಸರ್ಕಾರದ ಪರವಾಗಿ ತೆಗೆದುಕೊಳ್ಳೋದಕ್ಕೆ ಏನು ಸಾಧ್ಯತೆಗಳದಾವು ಅವುಗಳ ಬಗ್ಗೆ ಪ್ರಯತ್ನಿಸೋಣ. ಮೂರ್ತಿಯವರಿಂದ ಭಾಳ ಎಷ್ಟೆಲ್ಲ ಕಲಾವಿದರನ್ನು ಕರೆದಿದ್ದೇವೆ. ಭಾಳಷ್ಟು ವಿಚಾರಗಳನ್ನು ಕಲೆ ಬಗ್ಗೆನೂ ಮಾತನಾಡಿದ್ದೇವೆ. ನಾವು ರೇಖಾಚಿತ್ರಗಳನ್ನು ನೋಡಿದಾಗ ನಾನು ಐ ವಾಸ್ ವೆರಿ ಮಚ್ ಇಂಪ್ರೆಸ್ಡ್ and I wanted him to come
ಟು ಮೈ ಪ್ಲೇಸ್, ನಮ್ಮ ಹುಲ್ಕೋಟಿಗೆ ಬರಬೇಕು, ಬೆಳಗ್ಗೆ ಬರಬೇಕು ಅಂತ ಹೇಳಿ ಏನೂ ಬಂದಿದ್ದಿಲ್ಲ. ಇವತ್ತು ಇಲ್ಲಿ ಬರ್ತಾರೆ ನಿನ್ನೆ ಅಲ್ಲಿ ನಾವು ಕಳಿಸ್ಕೊಂಡಿದ್ದೀವಿ. ನೀವು ಬೆಂಗಳೂರು ಮೈಸೂರು ಕಡೆಯವರು ದಯಮಾಡಿ ನಮ್ಮ ಕಡೆ ಬನ್ನಿ. ನಮ್ಮ ಕಲೆ ಏನಿದೆ ಇರುವಷ್ಟು ಅದ್ಭುತ ನೀವು ಕರ್ನಾಟಕದಾಗ ಎಲ್ಲೂ ನೋಡೋದಿಲ್ಲ. ನಾವು ಹೇಳಿದ್ರೆ ನಮ್ದಲ್ಲಿ ನಾವು ತಪ್ಪಿಸ್ಕೊಂಡಂಗಾಗತ್ತೆ ಅಂತ ಎಲ್ಲಿ ಅಂತಾರ ಅಂತೇಳಿ ಇನ್ನೂ ನೋಡ್ತೀವಿ. ನಾವೊಮ್ಮೆ ಚಿತ್ರಕಲಾ ಪರಿಷತ್ತಿಗೆ ಹೋಗಿದ್ದೇನೆ. ಅಲ್ಲಿ ಹೋದಾಗ ನನಗೇನು ಬೇಕಾಗಿತ್ತು ಅಂದರೆ ನಾನು ಅವಾಗ ಜಲಸಂಪನ್ಮೂಲ ಸಚಿವಾಗಿದ್ದೆ, ನಮ್ಮ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದರು. ನಮ್ಮ ಪಕ್ಷದವರು AICC ಅವರು ಒಂದು ದೊಡ್ಡ ಎಕ್ಸಿಬಿಷನ್ ಆಗಬೇಕು ಅಂತ ಹೇಳಿ ಅವ್ರ ಮೇಲೆ ಜವಾಬ್ದಾರಿ ಹಾಕಿದ್ರು. ಆ ಜವಾಬ್ದಾರಿ ಅವರು ನನ್ನ ಚೇರ್ಮನ್ ಮಾಡಿ ನನ್ನ ಮೇಲೆ ಹಾಕಿದ್ರು. ಅವತ್ತಿನ ದಿನಕ್ಕೆ ನಮಗೆ ಎಲ್ಲ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಪುತ್ರಿ ಬೇಕಾಗಿದ್ವು. ನಮಗೆ ಒಂದು 60-70 ಪುತ್ರಿ ಹಾಕಿದ್ವಿ. ಆ 60-70 ಪುತ್ರಿ ನಮಗೆ ಬರೇ 8-9 ದಿವಸದಾಗ ತಯಾರಾಗಿ ಬರಬೇಕು. ನಾವು ಚಿತ್ರಕಲಾ ಪರಿಷತ್ತಿಗೆ ಹೋದ್ವಿ. ಅವಾಗ ಯಾರು ರಾವ್ ಅವರು ಇದ್ರು. ಅವರು ಇಮಿಡಿಯೇಟ್ಲಿ ಎಕ್ಸೆಪ್ಟೆಡ್ ದ ಚಾಲೆಂಜ್. ಮೊಮ್ಮಕ್ಕಳಿಗೆ ಹೂ ಅಂದ್ರೆ ಅಪನಂಬಿಕೆ ಪ್ರಾರಂಭ ನೋಡಿ, ಮಾಡ್ಕೊಡಕ್ಕಾಗತ್ತೋ ಇಲ್ಲೋ, ಅರ್ಧ ಮಾಡಲಿಲ್ಲ ಅಂದ್ರೆ ಆಯ್ತು, ಇನ್ನು 3 ದಿವಸದಲ್ಲಿ ನಮಗೆ ಯಾವುದು ಫೋಟೋಗ್ರಾಫ್ ಹಾಕಿ ನೀವು ಇವತ್ತೇ ಬರಬೇಕು, ಇವತ್ತು ಸಂಜೆ ಕೊಡಬೇಕು, ಅದು ಇದು ಅಂತೆಲ್ಲ ಎಲ್ಲ ಫೋಟೋಗ್ರಾಫ್ ಕೊಡ್ತೀವಿ. ಎಲ್ಲ ಆಯಿತು. ನಿಮಗೆ ಹೇಳ್ತೀನಿ, 3-4ನೇ ದಿವಸ ಅಲ್ಲಿ ಹೋದ್ವಿ ನಾವು. ನಮ್ಮ ಪುಸ್ತಳಿ ಬಹುತೇಕ ತಯಾರಾಗಿದ್ದೀವಿ. ನಮ್ಮ ಕಣ್ಣು ನಂಬಕ್ಕಾಗಲಿಲ್ಲ. ನಮಗೆ ಇದರ ಯಾವಾಗ ಇದ್ದು ಅಂದ್ರೆ ನಿಮ್ಮ ಹತ್ರ ಅಂತ ಕೇಳಿದ್ವಿ ನಾವು. ಏನು ಸರ್ ನೀವು ಎಲ್ಲ ಹೊಸ ಮಾಡಿದ್ವಿ. ಆಮೇಲೆ ಯಾರ್ಯಾರು ಮಾಡ್ಯಾರ ಅಂತೇಳಿ ಅವರು ಭಾಳ ಹುಡುಕ್ಲೆ ಖುಷಿಗೆ. ಎಡಗಟ್ಟೆ ಅವ ಬಡಿಗೆ ಅಲ್ಲ, ನರೇಗಲ್ಲವ ಕಮ್ಮಾರ, ಗದಗ್ನವ ಪತ್ತಾರ, ಎಲ್ಲರೂ ನಮ್ಮ ಕಡೆಯವರಲ್ಲೋ ಅಂತ ನಾನು. ಲಿಟ್ರಲಿ more than 70% artists were from northern part of Karnataka. ಯಾರಿಗೆ ನಾವು ವಿಶ್ವಕರ್ಮಿಗಳು ಅಂತೀವಿ, ಯಾರು ಮೂಲತಃ ಕೌಟುಂಬಿಕವಾಗಿ ಈ ಕಲಾಕ್ಷೇತ್ರಗಳನ್ನು ಇದ್ದವರಿದ್ದಾರೆ ಅವರೇ. ಆದರೆ ನಮ್ಮಲ್ಲಿ ಕಲೆ ಯಾವ ಎತ್ತರಕ್ಕೆ ಬೆಳೀಬೇಕಾಗಿತ್ತು. ಈಗ ನಿಮ್ಮ ಗದಗ ನೋಡಿದ್ರೆ ನಮ್ಮದು PPIC ಇನ್ಸ್ಟಿಟ್ಯೂಟ್ ಏನಿದೆ ಅದು ಭಾಳ ಚೆನ್ನಾಗಿ ಬಂದಿದೆ. ಹೊಸ ಸಂಶೋಧನೆ ಮಾಡ್ತಾ ಇದೆ, ಕಲಾಕಾರರನ್ನು ಹೊರಗೆ ತರ್ತಾ ಇದೆ. ಚಕ್ರಿ ಗ್ಯಾಲರಿ ಮಾಡಿದ್ದೀವಿ. ಇನ್ನೂ ಹೆಚ್ಚಿನ ಕಲೆ ಬಗ್ಗೆ ಕೆಲಸ ನಡೆದಿದೆ. ನಮ್ಮ ಕರ್ನಾಟಕಕ್ಕೆ ಭುವನೇಶ್ವರಿಯನ್ನು ಕೊಟ್ಟಿದ್ದು ನಮ್ಮ ಉತ್ತರ ಕರ್ನಾಟಕದ ಗದಗಿನ CN ಪಾಟೀಲ್ ಮಾಸ್ತರು ಅಂತ ಹೇಳಿದ್ರೆ ಯಾರು ಎರಡು ಅಭಿಪ್ರಾಯ ಹೊಂದಿರ್ತಾರೆ. ಇವತ್ತಿಗೂ ನೋಡ್ರಿ, ನಾವೇನಿವತ್ತು ಅಧಿಕೃತವಾಗಿ ಒಪ್ಕೊಂಡಿದ್ದೇವಲ್ಲ ಭುವನೇಶ್ವರಿ, ಆ ಭುವನೇಶ್ವರಿ ಸಹಿತ ನಾಚಿ ಒಂದು CN ಪಾಟೀಲ್ ಕಲಾಕೃತಿ. ನೀವು ಎರಡನ್ನೂ ಹೋಲಿಕೆ ಮಾಡಿ. ಆದರೆ ಸರ್ಕಾರ ಇದೊಮ್ಮೆ ನಿರ್ಣಯ ಮಾಡಿದೆ. ಅಂದರೆ ಎಲ್ಲೆಲ್ಲ ಒಂದು ಕಡೆ ಉಳಿದಾವ. ಈಗ ಬಹಳ ಖುಷಿ ನಿಮಗೆ ಕಲಾಕಾರರಿಗೆ ಚಿತ್ರಕಲೆ ಕ್ಷೇತ್ರದಲ್ಲಿರ್ತಕ್ಕಂಥ ಪರಿಣಾಮದಲ್ಲಿ ಭಾಳ ಖುಷಿ ಆಗಿದೆ. ಅಂದರೆ ನಮ್ಮ ಗದಗಿನಿಂದ ಕೋಟುಂಬಿ ಮಾರ್ಗವಾಗಿ ಅಬ್ಬಿಗೇರಿ ಹೋಗುವಾಗ ನಿಮಗೆ ಒಂದು ಕಲಾಶಾಲೆನೇ ಸಿಗುತ್ತೆ. ಏನು ಬೇರೆ ಏನಿಲ್ಲ, ಅಲ್ಲ ಬರೀ ಕಲಾಶಾಲೆನ.
ದೊಡ್ಡದೊಂದು ರಿಸಾರ್ಟ್ ಕಂಡಂಗಾಗತ್ತೆ ಹೊರಗಿಂದ ನೋಡೋದು. ಅಂದರೆ ಎಲ್ಲೋ ಒಂದು ಕಡೆ ಕಲೆ ಉಳಿಯುವ ಕೆಲಸ ಕೆಲವು ಕಡೆ ನಡೆದಿದೆ. ಅದರಾಗ ಧಾರವಾಡದಾಗಂತೂ ಅದು ನಡೆಯಬೇಕು. ಧಾರವಾಡಕ್ಕಾಗಿ ಏನು ಮಾಡಬೇಕು ಅದನ್ನು ನಾವು ಮಾಡೋದಕ್ಕೆ ಮುಂದೆ ಬರೋಣ. ನಮ್ಮ ಜಾಯಿಂಟ್ ಡೈರೆಕ್ಟ್ರು ಈಗ include her as part of your delegation. We from the department should do whatever is necessary. ಈಗ ನೀವು ಶಾಲಾ ನಂಬರ್ ಕಡಿಮೆ ಆಗುವಂತೇಳಿ ಒಮ್ಮಕ್ಕಳೇ ನೀವು ಅದೇ ರಾಯಕ್ಕೆ ಹೋಗಬೇಡಿ. ಈಗ ನಾನು ಬರ್ತಾ ಇರೋದು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಮಾಜಿ ಕುಲಪತಿಗಳ ಸನ್ಮಾನ ಇತ್ತು. ಆ ಕಾರ್ಯಕ್ರಮದಿಂದ ಬರ್ತಾ ಇದ್ದೇನೆ. ಅಲ್ಲಿ ಮಾತಾಡ್ತಿದ್ದೆ ನಾನು 2023 the total strength of students of universities, all the state universities, was 4,50,000 students. 4,50,000 ವಿದ್ಯಾರ್ಥಿಗಳು. ಅದೇ 25 that has dipped down to 2,50,000. ಅಲ್ಲೇ ಕೇಳಿದ್ದೆ ಪ್ರೈಮರಿ ಸ್ಕೂಲ್ನೊಳಗೆ ಎಷ್ಟು ಮಕ್ಕಳದ ಅಂತೇಳಿ. ಅದು 6ನೇಕ 7ನೇಕ 8ನೇಕ ಇರೋದು. ಅವ್ರಿಗೆ 19 ಮಕ್ಕಳದು. ಇದು ಒಂದು ಪ್ರಿಸ್ಟೇಜಿಯಸ್ ಸ್ಕೂಲ್ನಾಗ ಅವರ ಮುನ್ಸಿಪಲ್ ಏನು ಪ್ರೈಮರಿ ಸ್ಕೂಲ್ ಐತಲ್ಲ ಅಲ್ಲಿ ಎಲ್ಲ ಕನ್ನಡ ಶಾಲೆಗಳಿಗೆ ನಂಬರ್ ಕಡಿಮೆ ಆಗ್ತಾ ಇದೆ. ಕಲಿಯೋರ ಸಂಖ್ಯೆ ದುಪ್ಪಟ್ಟಾಗ್ತಾ ಇದೆ. ಅಂದರೆ ನಮಗೇನು ಟ್ರೆಡಿಷನಲ್ ಇದ್ವು, ಯಾವುಗಳ ಬಗ್ಗೆ ನಮ್ಮದು ವಿಶೇಷ ಗೌರವ ಇತ್ತು, ಯಾವ ನಮ್ಮನ್ನು ಎತ್ತರಕ್ಕೆ ಬೆಳೆಸ್ಯಾವ ಅಂತ ನಾವು ತಿಳ್ಕೊಂಡಿವಲ್ಲ, ಅವೆಲ್ಲವೂ ಸಹಿತ ನಶಿಸಿ ಹೋಗುವಂಥ ಸನ್ನಿವೇಶಕ್ಕೆ ಬರ್ತಾ ಇದೆ. ವಿಶ್ವವಿದ್ಯಾಲಯ, ನಮ್ಮ ಒಂದು ವಿಶ್ವವಿದ್ಯಾಲಯ ಇವತ್ತು ಕೆಳಗೆ ದಿವಸ ಇದೆ. ನಮ್ಮ ಒಂದು ಶಾಲೆಗಳು ಇವತ್ತು ಯಾವಾಗ ಬಂದಾಗ್ತಾವೋ ಅಂತ ಹೇಳಿ ನಾವು ಲೆಕ್ಕ ಹಾಕ್ತಾ ಇದ್ದೀವಿ. ನಮ್ಮ ಅನ್ನುವಂಥ ಚಿತ್ರಕಲಾ ಶಾಲೆಗಳು ಬಂದಾಗ್ಯಾವಾದ ಇನ್ನೂ ಅರ್ಧಕ್ಕಿಂತ ಹೆಚ್ಚು ಇನ್ನೂ ಉಳಿತಾವು ಇದಿಲ್ಲ. ಅಂದರೆ ನಮ್ಮ ಮೂಲ ಶಿಕ್ಷಣ ವ್ಯವಸ್ಥೆ ಎಲ್ಲೋ ಒಂದು ಕಡೆ ಸಂಪೂರ್ಣ ದಾರಿ ತಪ್ಪಿದೆ. ಇಲ್ಲಾಂದ್ರೆ ನಾವು ಬದಲಾವಣೆ ಏನು ಮಾಡ್ಕೋಬೇಕಾಗಿತ್ತು ಮಾಡ್ಕೊಂಡಿಲ್ಲ. ಆದ್ದರಿಂದ ಆ ಬದಲಾವಣೆಯ ಬಗ್ಗೆಯೂ ನಾವು ಆಲೋಚನೆ ಮಾಡಬೇಕು. ಆ ಹಿನ್ನೆಲೆಯೊಳಗೆ ನೀವು ಚಿತ್ರಕಲೆಗೆ ಸಂಬಂಧಿತ ಹಾಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡಿಕೊಂಡು ನೀವು ಚಿಂತನೆ ನಂತರ ಮಾಡಿ ಸರ್ಕಾರದ ಹತ್ರ ಬರ್ರಿ. ನಾವು ಕೂತ್ಕೊಂಡು ಏನು ಮಾಡೋದಕ್ಕೆ ಸಾಧ್ಯ, ವೆದರ್ ವಿ ಶುಡ್ ಅಲೌ ದಿಸ್ ಸೆಕ್ಟರ್ ಟು ಡೈ, ಇವೆಲ್ಲವನ್ನ ನಶಿಸಿ ಹೋಗೋದು ಬಿಟ್ಬಿಡೋನು. ಏನು ಇವೆಲ್ಲ ಸಾಫ್ಟ್ವೇರ್ ಮಾಡಿದ್ದು ಖಾಸಗಿ ಕ್ಷೇತ್ರದ್ದು ಈ ಟಾಟಾ ಇನ್ಸ್ಟಿಟ್ಯೂಟ್ ಫಾರ್ ಆರ್ಟ್ ಡೆವಲಪ್ಮೆಂಟ್ ಅಂತಿದ್ರೆ ಅಲ್ಲಿ 30 ಲಕ್ಷ 40 ಲಕ್ಷ ಫೀಸು. ವಾಟ್ ಈಸ್ ದಿಸ್ ಹ್ಯಾಪನಿಂಗ್? ಅಂದರೆ ಅವರು ಮಾತ್ರ ಶಿಕ್ಷಣ ಕೊಡಬಾರ್ದು, ನಾವು ಕೊಡೋದಕ್ಕೆ ಸಾಧ್ಯವಿದೆ. ಸರ್ಕಾರದ ಚಿತ್ರಕಲಾ ಶಾಲೆ ಏನು ಇಟ್ಕೊಂಡಿಲ್ವಾ? ಏನು ಅವ್ರ ಹತ್ರ ಏನೈತಿ ದೊಡ್ಡದು, ನಮ್ಮ ಹತ್ರ ಏನು ತೋರಿಸ್ತೈತಿ? ನಾವೇನು ತಿಳ್ಕೊಂಡಿವಿ? ಮೂಲ ಕಲೆ ನಮ್ಮ ಹತ್ರ ಇರೋದು. ಮೂರ್ತಿಯವ್ರು ಹೇಳಿದ್ರಲ್ಲ, ಆ ಹುಡುಗಿ ಹೇಳಿದ್ರು ಒಂದು ಚಿತ್ರ ತೆಗೆದ್ರು ಅದಕ್ಕೆ 70 ಲಕ್ಷ ಅಂದ್ರೆ 80 ಲಕ್ಷ 90 ಲಕ್ಷ ಅಂದ್ರೆ ನಾವ ನೋಡುವವರಿಗೆ ಅನಿಸ್ತೈತಿ, ಏನು ನಮ್ದು ಚಲೋ ಐತಲ್ಲೋ, ಇದು ಚಲೋ ಐತಲ್ಲ, ಆದ್ರೆ ಇದಕ್ಕೆ ಯಾಕೆ ಹಿಂಗೆ ಇದಕ್ಕೆ ಯಾಕೆ ಹಿಂಗೆ ಅಂತ ಹೇಳಿ ಅದು ಮಾರ್ಕೆಟಿಂಗ್ ಸ್ಟ್ರಾಟಜಿ. ಅದನ್ನು ನಾವು ಟೋಟ್ಲಿ ಫೇಲ್ಡ್. ಅವರ್ ಆರ್ಟಿಸ್ಟ್ ಹ್ಯಾವ್ ಫೇಲ್ಡ್ ಇನ್ ಮಾರ್ಕೆಟಿಂಗ್ ದೇರ್ ಪ್ರಾಡಕ್ಟ್. ನೀವು ನಿಮ್ಮ ಚಿತ್ರವನ್ನು, ನಿಮ್ಮ ಕಲೆಯನ್ನು, ಹಾಗೆಯೇ ನಮ್ಮ ಸಂಸ್ಥೆಗಳು ಸಹಿತ. ಆದ್ದರಿಂದ ನಮ್ಮ ನ್ಯೂನತೆಯನ್ನು ನೋಡಿ ಏನು ಮಾಡಬಹುದು ಅನ್ನೋದನ್ನು ನೋಡಿ ನಾವು ಕೂತು ಚರ್ಚೆ ಮಾಡೋಣ. ದಯವಿಟ್ಟು ಬನ್ನಿ. ಈ ಅವಕಾಶ ನನಗೆ ಏನು ಕೊಟ್ಟರೆ ನಾನು ನಿಜವಾಗಿಯೂ ಭಾಳ ಸಂತೋಷ ಪಡ್ತೀನಿ. ನಾನು ಒಂದು ಮಾತು ಹೇಳ್ತೀನಿ, ಮೂರ್ತಿಯವ್ರು ನಾನು ಚಿಂಚಿಯವ್ರ ಇನ್ಸ್ಟಿಟ್ಯೂಷನ್ನೇ ಭೇಟಿ. ಇಟ್ಸ್
if he can run successfully his institute in Mysore, how is that we are failing? ನಮ್ಮ ಉತ್ತರ ಕರ್ನಾಟಕದ ಯಾಕೆ ಫೇಲ್ ಆಗಬೇಕು? ನಾವೆಲ್ಲ ಆತ್ಮಾವಲೋಕನೆ ಮಾಡೋಣ ಅಂತ ಹೇಳಿ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು. ಚಿತ್ರಕಲಾವಿದರೆಲ್ಲರೂ ಸೇರಿ